ಇವತ್ತಿನ ಮೀಟಿಂಗ್ ಅಲ್ಲಿ ಬ್ರೀಫ್ ಆಗಿ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಮತ್ತೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಇರುತ್ತೆ. ಜೊತೆಗೆ ಯಾರಿಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಎಂಡ್ ಆಫ್ ದ ಸೆಷನ್ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಡ್ರಾಪ್ ಮಾಡಿ ಅಥವಾ ನಮ್ದು ಹೆಲ್ಪ್ ಲೈನ್ ನಂಬರ್ ಗೆ ಕಾಲ್ ಮಾಡಿ. ಇನ್ ಬಿಟ್ವೀನ್ ಮೀಟಿಂಗ್ ಅಲ್ಲಿ ಯಾರು ಡೌಟ್ ಸಾಲ್ವ್ ಆಗಿರ್ಬೋದು, ಕ್ವಶನ್ಸ್ ನ ರೈಸ್ ಮಾಡಕ್ ಹೋಗ್ತಾರೆ. ಬಿಕಾಸ್ ಮ್ಯಾಕ್ಸಿಮಮ್ ರೆಗ್ಯುಲರ್ ಸೆಷನ್ ಬಂದು ಅರೌಂಡ್ 30 to 40 ಮಿನಿಟ್ಸ್ ಇರುತ್ತೆ ಡೈಲಿ. ಅದರಲ್ಲಿ ಎಕ್ಸ್ಕ್ಲೂಸಿವ್ ಡೌಟ್ ಸಾಲ್ವಿಂಗ್ ಸೆಷನ್ ಅಂತಾನೆ ನಾನು ಅರೌಂಡ್ 5 to 10 ಮಿನಿಟ್ಸ್ ಡೆಡಿಕೇಟೆಡ್ ಸೆಷನ್ ನ ಕಂಡಕ್ಟ್ ಮಾಡ್ಬೋದು. ಓಕೆ, ಓಕೆ ಫೈನ್. ಸೊ ಮೀಟಿಂಗ್ ಪಾರ್ಟಿಸಿಪೇಟ್ ಮಾಡಿರೋಂಥವ್ರು, ಸಪೋಸ್ ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಆಗ್ತಾ ಇರ್ಲಿ ಅಥವಾ ರಿಪೀಟೆಡ್ ಮೀಟಿಂಗ್ ಅಟೆಂಡ್ ಆಗ್ತಾ ಇರೋರು, ಸೊ ಯಾವಾಗ್ಲೂ ಮೀಟಿಂಗ್ ನ ಅಟೆಂಡ್ ಮಾಡೋ ಟೈಮ್ ಅಲ್ಲಿ ಒಂದ್ ನೋಟ್ಬುಕ್ ಪೆನ್ ನ ಕ್ಯಾರಿ ಮಾಡಿ. ಸೊ ಜೊತೆಗೆ ಮೀಟಿಂಗ್ ಅಲ್ಲಿ ಹೇಳ್ತಕ್ಕಂತ ಇನ್ಸ್ಟ್ರಕ್ಷನ್ ನ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿತೌಟ್ ಎನಿ ಡೌಟ್ಸ್ ಕ್ಲಾರಿಟಿಯಿಂದ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಜಸ್ಟ್ ಅ ಮಿನಿಟ್. Okay, so sharp 7:10 I think next 2 minutes dedicatedly meeting ನ ಸ್ಟಾರ್ಟ್ ಮಾಡುವ. ಎಲ್ಲರೂ ನೆಟ್ವರ್ಕ್ ಇರೋ ಜಾಗದಲ್ಲಿ ನೆಕ್ಸ್ಟ್ ಅರೌಂಡ್ 20 to 30 ಮಿನಿಟ್ ಸೆಷನ್ ನ ಅಟೆಂಡ್ ಮಾಡಿ. ನಾನು ಯಾವ ತರ ಏನು ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾ. ಸೊ ಮೀಟಿಂಗ್ ಅಲ್ಲಿ ಇರೋರು ಎಲ್ಲರೂ ನಮ್ಮ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿದೀರಾ ಪ್ಲೇ ಸ್ಟೋರ್ ಅಲ್ಲಿ? ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಪ್ಸ್ಕಿಲ್ ಅಲ್ಲಿ ಡೀಟೇಲ್ ಆಗಿ ಮಾಹಿತಿ ತಿಳ್ಕೋಬೇಕು ಅಂದ್ರೆ ನಮ್ಮ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಅಲ್ಲಿ ಆಕ್ಸೆಸ್ ಮಾಡಿರ್ಬೇಕು. ಸೊ ಯಾರು ಇಲ್ಲಿವರೆಗೂ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಲ್ಲ, ಸಪೋಸ್ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಅಥವಾ ಫಸ್ಟ್ ಟೈಮ್ ನಮ್ಮ ಮೀಟಿಂಗ್ ಗೆ ಅಟೆಂಡ್ ಆಗ್ತಾ ಇರೋರು, ಅಥವಾ ರೆಗ್ಯುಲರ್ ನಮ್ಮ ಮೀಟಿಂಗ್ ಅಲ್ಲಿ ಇರೋ ಅಂತವ್ರು. ಸೊ ನಾನು ಸ್ಕ್ರೀನ್ ನ ಶೇರ್ ಮಾಡಿದ್ದೀನಿ. ಸೊ ರೆಗ್ಯುಲರ್ ನೀವು ಇವ್ರನ್ನ ಮುಂದೆ ನೀವು ಯಾರಿಗೆ ಫ್ರೀಲಾನ್ಸರ್ಸ್ ನ ಕೋಆರ್ಡಿನೇಟ್ ಮಾಡಿದಾಗ ಫಸ್ಟ್ ಪ್ರಿಲಿಮಿನರಿ ಡ್ಯೂಟಿ ಏನಂದ್ರೆ, ಸೊ ನಮ್ಮ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಓಕೆ, ಸೊ ಸರ್ಚ್ ಆಪ್ಷನ್ ಗೆ ಹೋಗಿ ಅಪ್ಲಿಕೇಶನ್ ನೇಮ್ ನ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆಪ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಓಕೆ, ಫಸ್ಟ್ ಟಾಪ್ ಮೋಸ್ಟ್ ಕಾರ್ನರ್ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಸೊ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಪ್ಲೇ ಸ್ಟೋರ್ ಅಲ್ಲಿ ನಮ್ದು ಆಪ್ ಲಿಸ್ಟಿಂಗ್ ಆಗಿದೆ. ಸೊ ಇದು ಆಲ್ ಓವರ್ ಇಂಡಿಯಾ ಲಿಸ್ಟಿಂಗ್ ಇರುತ್ತೆ. ಸೊ ಎನಿವನ್ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಅಪ್ಸ್ಕಿಲ್ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಮುಖಾಂತರ ಆಕ್ಸೆಸ್ ಮಾಡಬಹುದು. ಕ್ಲಿಯರ್? ಸೊ ನೀವು ಫಸ್ಟ್ ಯಾರೇ ಕೋಆರ್ಡಿನೇಟ್ ಮಾಡ್ಲಿ, ಸೊ ಸ್ಟೂಡೆಂಟ್ ಇರ್ಲಿ ಅಥವಾ ಫ್ರೀಲಾನ್ಸರ್ ಜಾಬ್ ಆಪರ್ಚುನಿಟಿ ಸರ್ಚ್ ಮಾಡೋರು ಯಾರೇ ಇದ್ರು ಕೂಡ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಮ್ಮ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇರೋದ್ರಿಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ ಆಪ್ ನ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಅಪ್ಲಿಕೇಶನ್ ಆಕ್ಸೆಸ್ ಮಾಡೋದ್ ನಂತರ ಅಂದ್ರೆ ಲಾಗಿನ್ ಆದ ನಂತರ ಏನೇನ್ ಫೀಚರ್ಸ್ ಇರುತ್ತೆ ಆಪ್ ಅಲ್ಲಿ? ಇಟ್ಸ್ ಎ ಆಪ್ ಬೇಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್, ಕರೆಕ್ಟ್? ಸೊ ನಾವು ನರ್ಸರಿ ಟು PUC ಲರ್ನಿಂಗ್ ಕ್ಲಾಸಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ.
ಇದರಲ್ಲಿ ಆನಿಮೇಟೆಡ್ ವಿಡಿಯೋ ಲೆಸನ್ಸ್, ರೆಕಾರ್ಡೆಡ್ 24/7, 365 ಡೇಸ್ ಸ್ಟೂಡೆಂಟ್ ಓನ್ ಆಗಿ ಇಂಡಿಪೆಂಡೆಂಟ್ ಆಗಿ ಸೆಲ್ಫ್ ಸ್ಟಡಿ ಮತ್ತೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬಹುದು. ಓಕೆ, ಸೊ ಜೊತೆಗೆ ಅಡಿಷನಲ್ ಆಗಿ ಅವರಿಗೆ ಅಕಾಡೆಮಿಕ್ಸ್ ಜೊತೆಗೆ ಸ್ಕಿಲ್ಸ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡಿ ಕೊಡ್ತೀವಿ. ಸೊ ಇಷ್ಟೆಲ್ಲ ಫೀಚರ್ ಇರ್ತಕ್ಕಂತ ಏನು ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲಿ ಸಿಗ್ತದೆ. ಸೊ ಜೊತೆಗೆ ಕಂಟೆಂಟ್ ಅಂತ ಬಂದ್ರೆ ನಾವು ಆಲ್ ಓವರ್ ಇಂಡಿಯಾದಲ್ಲಿ NCERT ಜೊತೆ ಅಫಿಲಿಯೇಟೆಡ್ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಮ ಕಂಟೆಂಟ್ ನ ಡಿಸೈನ್ ಮಾಡಿದೀವಿ. ಮತ್ತೆ ಮಲ್ಟಿಪಲ್ ಕೊಲಾಬ್ರೇಷನ್ಸ್ ಜೊತೆಗೆ ನಾವು ನಮ್ಮ ಆಪ್ ಅಲ್ಲಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅಂದ್ರೆ ಕಂಟೆಂಟ್ ಅಂಡ್ ಸರ್ವಿಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಜೊತೆಗೆ ನಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಪ್ರೆಸೆಂಟ್ ನಮ್ದು ಅಪ್ಲಿಕೇಶನ್ ಅಲ್ಲಿ ಕ್ಲಾಸಸ್, ಕೋರ್ಸಸ್, ನರ್ಸರಿ ಟು PUC, ಅಕಾಡೆಮಿಕ್ಸ್ ಪ್ಲಸ್ ಅಕಾಡೆಮಿಕ್ಸ್ ಅಂದ್ರೆ ಈಗ ನಮ್ಗೆ ಸಿಲೆಬಸ್ ಆಗಿರುತ್ತೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್ ಅಂಡ್ ಲ್ಯಾಂಗ್ವೇಜಸ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಮತ್ತೆ ಅಡಿಷನಲ್ ಸ್ಕಿಲ್ಸ್, ಅರೌಂಡ್ ಮೋರ್ ದನ್ 21 ಲೈಫ್ ಸ್ಕಿಲ್ಸ್. ಐ ಥಿಂಕ್ ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಆಕ್ಸೆಸ್ ಮಾಡಬಹುದು. ಓಕೆ, ಇವೆಂಟ್ ಏನ್ ಆರ್ದಿವಿ. ಸೊ ಇವೆಂಟ್ ಬಗ್ಗೆನೂ ಕೂಡ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ ಮೀಟಿಂಗ್ ಅಲ್ಲಿ. ಸೊ ಅದ್ರ ಬಗ್ಗೆ ನಿಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೊ ನಮ್ಮ ಅಪ್ಕಮಿಂಗ್ ಕ್ಯಾಂಪೇನ್ ಸೊ ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ? ಓಕೆ, ಸೊ ನಮ್ದು ಲರ್ನಿಂಗ್ ಅಪ್ಲಿಕೇಶನ್ ನಾವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಜೊತೆಗೆ ಇದನ್ನ ಪ್ರಮೋಷನ್ ಮತ್ತೆ ಮಾರ್ಕೆಟಿಂಗ್ ಆಕ್ಟಿವಿಟಿ ಸಂಬಂಧಪಟ್ಟ ಹಾಗೆ ಸೊ ಗ್ರೌಂಡ್ ಲೆವೆಲ್ ಅಲ್ಲಿ ಮೋರ್ ದನ್ 50,000 ಸ್ಟೂಡೆಂಟ್ಸ್ ಆನ್ ಬೋರ್ಡಿಂಗ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಅಕಾಡೆಮಿಕ್ ಇಯರ್. ಅಂದ್ರೆ ಈ ಜೂನ್ ಏನ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ 15 to 20 ಡೇಸ್ ಅಲ್ಲಿ. ಸೊ ಆಲ್ಮೋಸ್ಟ್ ಮೋರ್ ದನ್ 50,000 ಸ್ಟೂಡೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮ ಅಪ್ಲಿಕೇಶನ್ ನ ಯೂಸರ್ ಆಗಿ ಆನ್ ಬೋರ್ಡ್ ಮಾಡೋದಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಪ್ಲೇಸ್ಟೋರ್ ಅಲ್ಲಿ ಆಪ್ ಆಲ್ರೆಡಿ ಅವೈಲೇಬಲ್ ಇದೆ. ಜೊತೆಗೆ ಕಂಟೆಂಟ್ ನರ್ಸರಿ ಟು PUC ವರೆಗೂ ಸಿಗುತ್ತೆ. ಅಫಿಲಿಯೇಟೆಡ್ ವಿತ್ NCERT ಮತ್ತೆ ಸರ್ಟಿಫಿಕೇಶನ್ ಆಸ್ ಪರ್ ಸ್ಕೂಲ್ ಕ್ಯಾರಿಕ್ಯುಲಮ್ ನ ನಾವು ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಕಲಿಬಹುದು ಸ್ಟೂಡೆಂಟ್ಸ್. ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು, ಎನಿ ಲ್ಯಾಂಗ್ವೇಜಸ್. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ನಾವೊಂದು ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಲೈಕ್ ಒಂದು ಬೆನಿಫಿಟ್ ಕಾರ್ಡ್ ಇರುತ್ತೆ, ಅದರಲ್ಲಿ 499 rupees ಚಾರ್ಜಬಲ್ ಕಾರ್ಡ್ ಇರುತ್ತೆ. ಸೊ ಅವರಿಗೆ ಗಿವ್ ಅವೇಸ್ ನ ಕೂಡ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ 1 month ಟ್ರಯಲ್ ಕ್ಲಾಸ್ ಕೂಡ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ. ಜೊತೆಗೆ ಈ ಕಾರ್ಡ್ ನ ತಗೊಂಡಂತವರಿಗೆ ಆನ್ಯುಯಲ್ ಸಬ್ಸ್ಕ್ರಿಪ್ಷನ್ ಅಂದ್ರೆ 1 month ಟ್ರಯಲ್ ಕ್ಲಾಸ್ ನ ಫ್ರೀ ಆಗಿ ಆಕ್ಸೆಸ್ ಮಾಡಿದ ನಂತರ ಆನ್ಯುಯಲ್ ಸಬ್ಸ್ಕ್ರಿಪ್ಷನ್ ನ ಅವರು ಅಪ್ಗ್ರೇಡ್ ಮಾಡ್ಕೊಳ್ತೀವಿ. ಅಂದ್ರೆ ಆನ್ಯುಯಲ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಏನಿದೆ ಅದ್ರ ಬೇಸಿಸ್ ಮೇಲೆ 50% ವರ್ಗುನು ಕೂಡ ಡಿಸ್ಕೌಂಟ್ಸ್ ಸಿಗುತ್ತೆ. ಓಕೆ, ಸೊ ಜೊತೆಗೆ ಸ್ಟೂಡೆಂಟ್ಸ್ ಗೆ ಗಿವ್ ಅವೇ ಪ್ರೋಗ್ರಾಮ್ ಆಗಿ ಲ್ಯಾಪ್ಟಾಪ್, ಬೈಸಿಕಲ್, ಸ್ಮಾರ್ಟ್ ಫೋನ್ ಅಂಡ್ ಸ್ಟಡಿ ಟೇಬಲ್ ಈ ತರದ ಮಲ್ಟಿಪಲ್ ಪ್ರಾಡಕ್ಟ್ಸ್ ನ ಕೂಡ ನಾವು ಗಿವ್ ಅವೇ ಪ್ರೈಸಸ್ ಆಗಿ ಪ್ರೊವೈಡ್ ಮಾಡ್ತಾ ಇದೀವಿ. ಜೊತೆಗೆ ಈ ಕ್ಯಾಂಪೇನಿಂಗ್ ಅಲ್ಲಿ ಕಾರ್ಡ್ ಪರ್ಚೇಸ್ ಮಾಡಿದಂತ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಕಾಂಪ್ಲಿಮೆಂಟರಿ ಸ್ಕೂಲ್ ಬ್ಯಾಗ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಇದೆಲ್ಲ ಫೀಚರ್ಸ್ ನ ಇನ್ಕ್ಲೂಡೆಡ್ ಇರ್ತಕ್ಕಂಥ ಕಾರ್ಡ್ಸ್ ನ ನಾವು ಈ ಜೂನ್
ಇಂದ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3 months ಅಗ್ರೆಸಿವ್ ಆಗಿ ನಾವು ಆಲ್ಮೋಸ್ಟ್ ಮೋರ್ ದನ್ 50,000 ಸ್ಟೂಡೆಂಟ್ಸ್ ಆನ್ ಬೋರ್ಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಪರ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮೇಲೆ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ನಿಯರ್ಲಿ ಅರೌಂಡ್ 100 rupees ವರೆಗೂ ಕೂಡ ಕ್ಯಾಶ್ ಬ್ಯಾಕ್ ಇನ್ಸೆಂಟಿವ್ ಸಿಗುತ್ತೆ. ಜೊತೆಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ಗೆ ಅವ್ರನ್ನ ಒಂದ್ಸರಿ ಅವ್ರ ಕಾರ್ಡ್ ಪರ್ಚೇಸ್ ಮಾಡಿ ಅವ್ರದ್ದು ಗಿವ್ ಅವೇಗೆ ಎಲಿಜಿಬಲ್ ಆಗಿ ಅವ್ರದ್ದು ಬ್ಯಾಗ್ಸ್ ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ 1 month ಟ್ರಯಲ್ ಕ್ಲಾಸ್ ಆಕ್ಸೆಸ್ ಮಾಡಿದ ನಂತರ ಅವ್ರ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ಗೆ ಅಪ್ಗ್ರೇಡ್ ಆಗ್ತೀವಿ ಅಂದ್ರೆ, ಸೊ ಫುಲ್ ಪೇಮೆಂಟ್ ಮಾಡೋದಾದ್ರೆ ನಮ್ದು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ರೆಗ್ಯುಲರ್ ಫೀಸ್ 8,000 rupees ಆಗುತ್ತೆ. ಬಟ್ ಈ ಕಾರ್ಡ್ ನ ಅವ್ರು ಪರ್ಚೇಸ್ ಮಾಡಿದ್ರಿಂದಾಗಿ 50% ಎಲಿಜಿಬಿಲಿಟಿ ಇರೋದ್ರಿಂದ 50% ಡಿಸ್ಕೌಂಟ್ ಎಲಿಜಿಬಿಲಿಟಿ ಇರೋದ್ರೆ ಜಸ್ಟ್ 4,000 rupees ಗೆ ಅವರು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಗ್ಬೋದು. ಲೈಕ್ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಈ ತರದ ಪ್ರೀಮಿಯಂ ವರ್ಷನ್ ನಲ್ಲಿ ಕಂಟೆಂಟ್ ಕ್ಲಾಸಸ್ ನ ಅಟೆಂಡ್ ಮಾಡ್ಬೋದು. ಸೊ ಜೊತೆಗೆ ಅವರು ಫುಲ್ ಪೇಮೆಂಟ್ ಹೋದ್ರೆ ರೆಫರ್ ಮಾಡಿದಂತವ್ರಿಗೆ ನಿಯರ್ಲಿ 1,000 rupees ರೆಫರಲ್ ಕಮಿಷನ್ ಸಿಗುತ್ತೆ ಸ್ಟೂಡೆಂಟ್ ಆನ್ ಬೋರ್ಡಿಂಗ್ ಮೇಲೆ. ಸಪೋಸ್ ಅವ್ರಿಗೆ EMI ಆಪ್ಷನ್ ಕೂಡ ಇರುತ್ತೆ. ಸ್ಟೂಡೆಂಟ್ ಸಪೋಸ್ 1 time 4,000 rupees ಕಟ್ಟೋಕ್ ಡಿಫಿಕಲ್ಟ್ ಆಯ್ತು ಅಂದ್ರೆ ಇವನ್ EMI ಆಪ್ಷನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಮಂತ್ಲಿ 1,000 rupees ಪೇ ಮಾಡ್ತಾ ಹೋಗ್ತಾರೆ. ಸೊ ಬೇಸ್ಡ್ ಆನ್ ದ ಪೇಮೆಂಟ್ 250 rupees ವರ್ಗುನು ಆಸ್ ಎ ಫ್ರೀಲಾನ್ಸರ್ಗೆ ಕಮಿಷನ್ ಇನ್ಸೆಂಟಿವ್ ಆಗಿ ಕ್ರೆಡಿಟ್ ಆಗುತ್ತೆ ಆಫ್ಟರ್ ಪೇರೆಂಟ್ ಪೇ ಮಾಡಿದ ನಂತರ ಮಂತ್ಲಿ. ಜೊತೆಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಜೊತೆಗೆ ಅವರಿಗೆ ಕಾಂಪ್ಲಿಮೆಂಟರಿ ಬೆನಿಫಿಟ್ ಕಾರ್ಡ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಬೆನಿಫಿಟ್ ಕಾರ್ಡ್ ಅಲ್ಲಿ ಸ್ಟೂಡೆಂಟ್ ಕ್ಲಾಸ್ ನರ್ಸ್ 10th ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗುನು ಕೂಡ ಏಜ್ 5 to 16 years ಇರ್ತಕ್ಕಂಥ ಮಕ್ಕಳಿಗೆ 25,000 rupees health insurance, 3 lakhs personal accidental insurance, father, mother and student, and up to 5 lakhs higher education scholarship eligibility ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಇದನ್ನ ಯಾವ ರೀತಿ ಅವ್ರಿಗೆ ಕಾರ್ಡ್ ಇದು ಕಾಂಪ್ಲಿಮೆಂಟರಿ ಆಗಿ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ತಗೊಂಡು ಅಂತವರಿಗೆ ಬರುತ್ತೆ. ಸೊ ಜೊತೆಗೆ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಳೋದು, ಜೊತೆಗೆ ಲಾಗಿನ್ ಐಡಿ, ಕ್ರೆಡೆನ್ಶಿಯಲ್, ಸರ್ಟಿಫಿಕೇಶನ್ ಎಲ್ಲದೂ ಕೂಡ ಸ್ಟೂಡೆಂಟ್ ಮೊಬೈಲ್ ಅಪ್ಲಿಕೇಶನ್ ಏನ್ ಅಪ್ ಸ್ಕಿಲ್ ಇದೆ ಅದರಲ್ಲೇನೆ ಡೈರೆಕ್ಟ್ ಆಗಿ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕಿ ಡೈರೆಕ್ಟ್ ಸ್ಕಾಲರ್ಶಿಪ್, ಹೆಲ್ತ್ ಕ್ಲೇಮ್, ಬಿಲ್ಸ್ ಎಲ್ಲಾನು ಕೂಡ ಕ್ಲೇಮ್ ಮಾಡ್ಕೋಬಹುದು. ಸೊ ಕ್ಲಾಸಸ್ ಕೂಡ ಆಪ್ ಅಲ್ಲಿ ಸಿಗುತ್ತೆ. ಜೊತೆಗೆ ಬೆನಿಫಿಟ್ ಕಾರ್ಡ್ ಬೆನಿಫಿಟ್ಸ್ ನ ಕೂಡ ಆಪ್ ಅಲ್ಲೇ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಸೊ ನಮ್ದು ಕಮರ್ಷಿಯಲ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದಾಯ್ತು. ಮೇಜರ್ ಆಗಿ ನಾವು ಬೆನಿಫಿಟ್ ಕಾರ್ಡ್ ಮತ್ತೆ ಕೋರ್ಸಸ್ ನ ಅರ್ಥ ಮಾಡ್ಕೊಂಡ್ವಿ, ಅದಕ್ಕೆ ಯಾವ ರೀತಿ ಕಮಿಷನ್ ಇನ್ಸೆಂಟಿವ್ ಸಿಗುತ್ತೆ ಫ್ರೀಲ್ಯಾನ್ಸರ್ಸ್ಗೆ ಅನ್ನೋದ್ರ ಬಗ್ಗೆ. ಸೊ ಜೊತೆಗೆ ಅಡಿಷನಲ್ ಆಗಿ ನಾವು ಅಪ್ಸ್ಕಿಲ್ ಫೌಂಡೇಶನ್ ಕಡೆಯಿಂದ ಹೆಲ್ತ್ ಕ್ಯಾಂಪ್ಸ್ ನ ಕೂಡ ಆರ್ಗನೈಸ್ ಮಾಡ್ತಾ ಇದೀವಿ. ಸೊ ಕರ್ನಾಟಕದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಸೆಲೆಕ್ಟ್ ಮಾಡಿದಂತ ವಿಲೇಜಸ್ ಗಳಲ್ಲಿ ಸೊ ಮಿನಿಮಮ್ 200 ಪೇಷಂಟ್ಸ್ಗೆ ಫ್ರೀ ಮೆಡಿಸಿನ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಹೆಲ್ತ್ ಚೆಕಪ್ಸ್ ಇರುತ್ತೆ, ಸೊ ಡಾಕ್ಟರ್ಸ್ ವಿಸಿಟ್ ಇರುತ್ತೆ. ಅಲ್ಲಿ ಒಂದು ನಮ್ದು ಕ್ಯಾಂಪ್ ನ ಆರ್ಗನೈಸ್ ಮಾಡ್ತೀವಿ ಅಪ್ಸ್ಕಿಲ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಕಡೆಯಿಂದ. ಸೊ ನಮ್ದೇ ಒಂದು ಫೌಂಡೇಶನ್ ಕೂಡ ಇರೋದ್ರಿಂದ ಸೊ ನಾವು ಕ್ಯಾಂಪ್ ಅಲ್ಲಿ SVY ಕಾರ್ಡ್ಸ್, ಬೆನಿಫಿಟ್ ಕಾರ್ಡ್ಸ್ ಮತ್ತೆ ಅಪ್ಸ್ಕಿಲ್ ಎಜುಕೇಶನ್ ಆಪ್ ಪ್ಲಸ್ PNY ಬೆನಿಫಿಟ್ಸ್ ಗಳ ಬಗ್ಗೆ ಪ್ರಮೋಷನ್ ಮಾಡೋದ್ರ ಜೊತೆಗೆ ಪ್ರತಿಯೊಂದು ವಿಲೇಜ್ ಅಲ್ಲೂ ಕೂಡ ನಿಯರ್ಲಿ 200 ಪೇಷಂಟ್ಸ್ಗೆ ಫ್ರೀ ಹೆಲ್ತ್ ಚೆಕ್ಅಪ್ ಜೊತೆಗೆ ಫ್ರೀ ಮೆಡಿಸಿನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದು ಕೂಡ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ ಇರೋದ್ರಿಂದ ಸೊ ಪ್ರತಿಯೊಂದು ವಿಲೇಜ್ ಅಲ್ಲಿ ಕೂಡ ನಾವು ಹೆಲ್ತ್ ಫಾರ್ ಆಲ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಅಪ್ಸ್ಕಿಲ್ ಫೌಂಡೇಶನ್ ಕಡೆಯಿಂದ ಈ ಕ್ಯಾಂಪೇನ್ ನ ಕೂಡ
ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ನಮ್ಮಲ್ಲಿ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಕ್ಕಂತ ವರ್ಕ್ ಫ್ರಮ್ ಹೋಮ್ ಕ್ಯಾಂಡಿಡೇಟ್ಸ್ ಕೂಡ ನಿಮ್ದೇ ಆದಂತ ವಿಲೇಜಸ್ ಗಳಿದ್ರೆ ನೀವು ನಿಮ್ಮ ವಿಲೇಜಸ್ ಗಳನ್ನ ರೆಕಮೆಂಡ್ ಮಾಡ್ಬೋದು. ನಮ್ಮ ಟೀಮ್ ನ ನಾವು ನಿಮ್ಮ ವಿಲೇಜಸ್ ಗೆ ಕಳಿಸ್ಕೊಡ್ತೀವಿ. ಸೊ ನಿಮ್ಮ ವಿಲೇಜಸ್ ಅಲ್ಲಿ ಇರ್ತಕ್ಕಂತ ಪೇಷಂಟ್ಸ್ ಯಾರು ಇರ್ತಾರೆ, ಸೊ ಸಪೋಸ್ ಪೇಷಂಟ್ಸ್ ಆಗ್ಬೇಕಂತ ಇಲ್ಲ, ಜನರಲ್ ಚೆಕ್ಅಪ್, ಹಾರ್ಟ್, BP, ಈಕೋ, ಜನರಲ್ ಚೆಕ್ಅಪ್ ಮಾಡ್ಕೊಂಡು ಸಪೋಸ್ ಇಫ್ ಇನ್ ಕೇಸ್ ಎನಿ ಡಿಸೀಸಸ್ ಇತ್ತಂದ್ರೆ ಫ್ರೀ ಆಗಿ ಮೆಡಿಸಿನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದೊಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ಅಲ್ಲಿ ನಾವು ಈ ಕ್ಯಾಂಪೇನ್ ನ ಕೂಡ ರನ್ ಮಾಡ್ತೀವಿ. ಫ್ಯೂಚರ್ ಡೇಸ್ ಅಲ್ಲಿ ವಾಲಂಟಿಯರ್ ಆಗಿ ಎನಿ ಕ್ಯಾಂಡಿಡೇಟ್ಸ್ ನಿಮ್ಮ ವಿಲೇಜಸ್ ಗಳಲ್ಲಿ ನೀವು ಕೂಡ ಈ ಹೆಲ್ತ್ ಕ್ಯಾಂಪ್ ನ ಆರ್ಗನೈಸ್ ಮಾಡಬಹುದು. ಅದಕ್ಕೆ ಬೇಕಾದಂತ ಸಪೋರ್ಟ್ ಏನಿದೆ, ಕ್ಯಾಂಪ್ ಇಂದ ಹಿಡಿದು ಡಾಕ್ಟರ್ ಎಕ್ಸ್ಪೆಂಡಿಚರ್ ಮತ್ತೆ ಮೆಡಿಸಿನ್ಸ್ ಎಲ್ಲಾನು ಕೂಡ ಅಪ್ಸ್ಕಿಲ್ ಇಂದ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಜೊತೆಗೆ ನಮ್ಮ ಅಪ್ಸ್ಕಿಲ್ ಲರ್ನಿಂಗ್ ಆಪ್ ನು ಕೂಡ ನಾವು ಪ್ರಮೋಷನ್ ಮಾಡಿದಾಗ ಆಗುತ್ತೆ. ಜೊತೆಗೆ BNY ಬೆನಿಫಿಟ್ ಮತ್ತೆ ಶಿಶು ವಿಕಾಸ್ ಯೋಜನಾ ಕಾರ್ಡ್ಸ್ ಬೆನಿಫಿಟ್ಸ್ ಗಳ ಬಗ್ಗೆನೂ ಕೂಡ ನಾವು ಪ್ರತಿಯೊಂದು ವಿಲೇಜಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಈ ಪ್ರಾಜೆಕ್ಟ್ ನ ಇನಿಷಿಯೇಟಿವ್ ಆಗಿ ರನ್ ಮಾಡ್ತಾ ಇದೀವಿ. ಇದೊಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸೊ ನಾವು ಮೇಜರ್ ಆಗಿ ಎಜುಕೇಶನ್, ಹೆಲ್ತ್ ಮತ್ತೆ ಎಂಪವರ್ಮೆಂಟ್ ಈ ಮೂರು ಕಾನ್ಸೆಪ್ಟ್ ಮೇಲೆ ಅಪ್ಸ್ಕಿಲ್ ಫೋಕಸ್ ಮಾಡ್ತಾ ಇರೋದ್ರಿಂದ ಎಜುಕೇಶನ್ ನಮ್ಮ ಆಪ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ಸಿಗುತ್ತೆ. ಜೊತೆಗೆ ಹೆಲ್ತ್ ಅಂತ ಬಂದ್ರೆ ನಾವು ಬೆನಿಫಿಟ್ ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಬೆನಿಫಿಟ್ ಕಾರ್ಡ್ಸ್ ಅಲ್ಲಿ ಬೆನಿಫಿಟ್ಸ್ ನ ಕ್ಲೇಮ್ ಮಾಡ್ಕೊಳ್ಬಹುದು. ಜೊತೆಗೆ ಅಫಿಷಿಯಲ್ ಆಗಿ ಆನ್ ಬೋರ್ಡ್ ಆದ ಅಂತ ನಮ್ಮ ಅಪ್ಸ್ಕಿಲ್ ಅಲ್ಲಿ ವರ್ಕ್ ಮಾಡ್ತಕ್ಕಂತ ಎಂಪ್ಲಾಯೀಸ್ಗೆ, ಸೊ ಫ್ರೀಲ್ಯಾನ್ಸರ್ಸ್ ಆಲ್ ಓವರ್ ಇಂಡಿಯಾ ಯಾರು ಬೇಕಾದ್ರೂ ನಮ್ಮಲ್ಲಿ ಎನ್ರೋಲ್ ಆಗ್ಬೋದು, ರೆಫರ್ ವರ್ಕ್ ಮಾಡ್ಬೋದು. ಜೊತೆಗೆ ಒಂದ್ ಸರ್ಟೆನ್ ಕಂಡೀಷನ್ಸ್ ಬೇಸಿಸ್ ಮೇಲೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಗಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಅಡಿಷನಲ್ ಬೆನಿಫಿಟ್ಸ್ ನ ಕೂಡ ಅದು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಎಂಪ್ಲಾಯೀಸ್ ಗಳಿಗೆ ನಾವು ಸಪರೇಟ್ ಓರಿಯಂಟೇಶನ್ ಮೀಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಜೊತೆಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಫ್ರೀಲ್ಯಾನ್ಸರ್ಸ್ ಗಳಿಗೆ ಬೆನಿಫಿಟ್ ಬೇಕು ಅನ್ನೋದಾದ್ರೆ, ಸೊ ನಮ್ಮ ಈಗ ಸ್ಟೂಡೆಂಟ್ ಗೆ ಹೇಗೆ SVY ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅಬೌಟ್ 10 years ಭವಿಷ್ಯ ನಿಧಿ ಯೋಜನಾ ಕಾರ್ಡ್ಸ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದನ್ನ ಕೂಡ ಸೆಲ್ಫ್ ಆಗಿ ಎನ್ರೋಲ್ ಆಗಬಹುದು. ಜೊತೆಗೆ ಬೇರೆಯವರಿಗೂ ಕೂಡ ರೆಫರ್ ಮಾಡೋದ್ರಿಂದ, ಆನ್ ಬೋರ್ಡ್ ಮಾಡೋದ್ರಿಂದ ಅದರಲ್ಲೂ ಕೂಡ ಕಮಿಷನ್ ಇನ್ಸೆಂಟಿವ್ಸ್ ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಜೊತೆಗೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ BNY ಕಾರ್ಡ್ಸ್ ಮಾಡ್ಕೊಂಡಂತ ಕ್ಯಾಂಡಿಡೇಟ್ಸ್ ಗಳಿಗೆ ಸಪರೇಟ್ ಆಗಿ ಫ್ರೀ ಮೆಡಿಸಿನ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ಅದು ಕೂಡ ಅವರಿಗೆ ಕೂಡ ಫ್ರೀ ಆಗಿ ಹೆಲ್ತ್ ಚೆಕ್ಅಪ್ಸ್ ಆಗಿರ್ಬೋದು, ಜೊತೆಗೆ ಮೆಡಿಸಿನ್ ಆಗಿರ್ಬೋದು ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಓನ್ಲಿ ಫಾರ್ BNY ಕಾರ್ಡ್ ಹೋಲ್ಡರ್ಸ್. ಸೊ ಜನರಲ್ ಆಗಿ ಹೆಲ್ತ್ ಕ್ಯಾಂಪ್ಸ್ ಅಲ್ಲಿ ವಿಲೇಜಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರೆ ಅವರಿಗೆ ನಾವು ರೆಗ್ಯುಲರ್ ಆಗಿ ಫ್ರೀ ಹೆಲ್ತ್ ಚೆಕ್ಅಪ್ಸ್, ಮೆಡಿಸಿನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಅಪ್ಸ್ಕಿಲ್ ಕ್ಲಾಸಸ್, ಬೆನಿಫಿಟ್ ಕಾರ್ಡ್ಸ್ ಅಂಡ್ ಹೆಲ್ತ್ ಫಾರ್ ಆರ್ ಇನಿಷಿಯೇಟಿವ್ ಅಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ, ಸೊ ಇದ್ರ ಜೊತೆಗೆ ನಾವು ಈವನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಮಕ್ಕಳಿಗೆ ಫ್ರೀ ಆಗಿ ಹೆಲ್ತ್ ಚೆಕ್ಅಪ್ಸ್ ನ ಕೂಡ ಸ್ಕೂಲ್ಸ್ ಗಳಿಗೆ ಟೈ ಅಪ್ ಆಗಿ ಸ್ಕೂಲ್ ಮಕ್ಕಳಿಗೆ ಮತ್ತೆ ಸ್ಕೂಲ್ ಫ್ಯಾಕಲ್ಟೀಸ್ ಗಳಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಆಲ್ರೆಡಿ ನಾವು ಸಾಕಷ್ಟು ಕ್ಯಾಂಪೇನ್ಸ್ ಗಳನ್ನ ಆಲ್ರೆಡಿ ರನ್ ಮಾಡಿರೋದ್ರಿಂದ ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಫ್ರೀ ಚೆಕ್ಅಪ್ಸ್ ಅಲ್ಲಿ ನಾವು ಫ್ಯಾಕಲ್ಟೀಸ್ ಗಳಿಗೆ ಆಲ್ರೆಡಿ ಕಂಡಕ್ಟ್ ಮಾಡಿ ಸಾಕಷ್ಟು ಇಂಡಸ್ಟ್ರೀಸ್ ಗಳಾಗಿರ್ಬೋದು. ಓಕೆ, ಸೊ ಇಂಡಸ್ಟ್ರಿಗಳಿಗೆ, ಕಂಪನೀಸ್ ಗಳಿಗೆ, ಸ್ಕೂಲ್ ಕಾಲೇಜಸ್ ಗಳಿಗೆ ನಾವು ಹೆಲ್ತ್ ಕ್ಯಾಂಪ್ಸ್ ನ ಆಲ್ರೆಡಿ ಆರ್ಗನೈಸ್ ಮಾಡಿರೋದು. ಇದು ಕಾಲೇಜ್ ಅಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಕಾಲೇಜ್ ಸ್ಟೂಡೆಂಟ್ಸ್, ಫ್ಯಾಕಲ್ಟೀಸ್ ಪ್ರತಿಯೊಬ್ಬರಿಗೂ ಈ ತರದ ಇನ್ಸೆಂಟಿವ್
ಪ್ರೋಗ್ರಾಮ್ ಮುಖಾಂತರ ನಾವು ಮಲ್ಟಿಪಲ್ ಆಕ್ಟಿವಿಟೀಸ್ ನ ರನ್ ಮಾಡ್ತೀವಿ. ಸೊ ಜೊತೆಗೆ ಮೇಜರ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅಪ್ಸ್ಕಿಲ್ ಅಲ್ಲಿ ಸ್ಟೂಡೆಂಟ್ ಆನ್ಬೋರ್ಡಿಂಗ್ ಬೇಸಿಸ್ ಮೇಲೆ ಇಲ್ಲಿ ಫಸ್ಟ್ ಫೋಕಸ್ ಮಾಡ್ಬೋದು ನಮ್ಮ ಕಾನ್ಸೆಪ್ಟ್ ಬಗ್ಗೆ, ಅಂದ್ರೆ ಆಪ್ ಬೇಸ್ಡ್ ಲರ್ನಿಂಗ್ ಆಲ್ ಓವರ್ ಇಂಡಿಯಾ ಪ್ಲೇ ಸ್ಟೋರ್ ಅಲ್ಲಿ ಆಕ್ಸೆಸ್ ಸಿಗುತ್ತೆ. ಸ್ಟೂಡೆಂಟ್ ಫ್ರಮ್ ಕ್ಲಾಸ್ ನರ್ಸರಿ ಟು PUC ವರ್ಗು ಕೂಡ ಅನಿಮೇಟೆಡ್ ವಿಡಿಯೋ ಲೆಸನ್ಸ್ ನ ಆಕ್ಸೆಸ್ ಮಾಡ್ಬೋದು. ಸೊ ಜೊತೆಗೆ ಅಪ್ಲಿಕೇಶನ್ ಅಲ್ಲಿ ಏನೇನ್ ಫೀಚರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ, ಸೊ ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ ಎಲ್ಲರಿಗೂ? ಸೊ ಆಪ್ ನ ಡೌನ್ಲೋಡ್ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಸೊ ಈ ರೀತಿ ಹೋಮ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಏನು ಇದು ಸ್ಟೂಡೆಂಟ್ ಅಪ್ಲಿಕೇಶನ್ ಬಗ್ಗೆ ಇದೆ ಅದು ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಸೈನ್ ಅಪ್ ಮಾಡ್ಕೊಂಡು, ಫಸ್ಟ್ ಟೈಮ್ ಯೂಸರ್ ಆದ್ರೆ ಅವರು ಅವ್ರದ್ದು ಬೇಸಿಕ್ ಡೀಟೇಲ್ಸ್ ನ ಎಂಟ್ರಿ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ನ ಜನರೇಟ್ ಮಾಡಿ ಲಾಗಿನ್ ಮಾಡಿ ಕ್ಲಾಸಸ್ ನ ಕೇಳ್ಬೋದು. ಸೊ ಅದಾದ ನಂತರ ನಮ್ಮ SBI ಕಾರ್ಡ್ ನ ಎಕ್ಸಿಸ್ಟಿಂಗ್ ಯೂಸರ್ ಆದ್ರೆ, ಅಂದ್ರೆ ನಮ್ಮ SBI ಈಗ ಸಪೋಸ್ ಕೋರ್ಸ್ ನ ಪರ್ಚೇಸ್ ಮಾಡಿದ ನಂತರ ಅವ್ರಿಗೆ ಕಾಂಪ್ಲಿಮೆಂಟರಿ ಆಗಿ ಈ ಬೆನಿಫಿಟ್ ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ನ ಇಲ್ಲಿ ಲಾಗಿನ್ ಮಾಡಿ, ಐ ಥಿಂಕ್ ಟ್ರೈ ಮಾಡ್ತೀನಿ ನಾನು. ಓಕೆ, ಸಮ್ ಡ್ಯೂ ಟು ಸೆಕ್ಯೂರಿಟಿ ಇಶ್ಯೂಸ್ ಇದು ವರ್ಕ್ ಆಗಲ್ಲ, ಬಟ್ ನೀವು ಟ್ರೈ ಮಾಡ್ಬೋದು, ನೀವು ಓನ್ ಆಗಿ ಆಪ್ ಅಲ್ಲಿ ಆಕ್ಸೆಸ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಲಾಗಿನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಅವರು ಅಲ್ಲೇ ಅವ್ರದ್ದು ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಹೆಲ್ತ್ ಕ್ಲೇಮ್ಸ್ ಎಲ್ಲಾನು ಕೂಡ ಅಪ್ಲೈ ಮಾಡಿ ಕ್ಲೇಮ್ ಮಾಡ್ಕೊಳ್ಬಹುದು. ಅದೇ ರೀತಿ BNY ಕಾರ್ಡ್ ಹೋಲ್ಡರ್ಸ್ ಕೂಡ ಆ ಬೆನಿಫಿಟ್ಸ್ ಗಳನ್ನ ಕ್ಲೇಮ್ ಮಾಡ್ಕೊಳ್ಳೋದು. ಜೊತೆಗೆ ಇನ್ನ ಸ್ವಲ್ಪ ದಿನದಲ್ಲಿ ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಅನದರ್ ಮ್ಯಾಕ್ಸಿಮಮ್ ಈ ವೀಕೆಂಡ್ ಅಷ್ಟೊತ್ತಿಗೆ ಸ್ಟೂಡೆಂಟ್ ಡೈರೆಕ್ಟ್ SBI ಕಾರ್ಡ್ ನ ಕೂಡ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ನ ಎಂಟ್ರಿ ಮಾಡಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಪೇಮೆಂಟ್ ನ ಕನ್ಫರ್ಮ್ ಮಾಡ್ಕೊಂಡು ಕಾರ್ಡ್ಸ್ ನ ಡೈರೆಕ್ಟ್ ಆಗಿ ಜನರೇಟ್ ಮಾಡೋದಕ್ಕೂ ಕೂಡ ಇಂಟಿಗ್ರೇಷನ್ ಆಪ್ ಅಲ್ಲಿ ನಡೀತಾ ಇದೆ. ಅದು ಕೂಡ ಲೈವ್ ಆದ ತಕ್ಷಣ ಸ್ಟೂಡೆಂಟೇ ಡೈರೆಕ್ಟ್ ಆಗಿ SBI ಕಾರ್ಡ್ಸ್ ನ ಕೂಡ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಇದಿಷ್ಟು ಪ್ರೋಗ್ರಾಮ್ ಬಗ್ಗೆ ಎಲ್ಲರಿಗೂ ಕ್ಲಾರಿಟಿ ಇದೆ. ಸೊ ಎಲ್ಲರಿಗೂ ಕ್ಲಾರಿಟಿ ಇದೆ ಅಂದ್ರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡುವ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಬಗ್ಗೆ. ಕ್ಲಿಯರ್? ಸೊ ಇವಾಗ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್, ಸೊ ಇದು ಒಂದು ನ್ಯೂ ಮಾಡೆಲ್. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಅಪ್ಸ್ಕಿಲ್ ಕನೆಕ್ಟ್ ಅಂತ ಹೇಳಿ ಒಂದು ಹೋಮ್ ಟ್ಯೂಷನ್ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದರಲ್ಲಿ ಬೋತ್ ಆಫ್ಲೈನ್ ಅಂಡ್ ಟೆಕ್ನಾಲಜಿ ಬೇಸ್ಡ್ ಟ್ಯಾಬ್ಲೆಟ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಇದು ಹೇಗೆ ವರ್ಕ್ ಆಗತ್ತೆ? ನಾವು ಈ ವರ್ಷದಲ್ಲಿ ಆಲ್ಮೋಸ್ಟ್ ಮೋರ್ ದನ್ 50,000 ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ ನರ್ಸರಿ ಟು PUC ವರ್ಗು ಸ್ಟೂಡೆಂಟ್ ಬೇಸ್ ನ ಆನ್ಬೋರ್ಡ್ ಮಾಡ್ತೀವಿ. ಅದಾದ ನಂತರ ನಮ್ಗೆ ಡಿಸ್ಟಿಕ್ ಗೆ ಮಿನಿಮಮ್ 1000, ಅಂದ್ರೆ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಇದು ಪೈಲಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಇವಾಗ ಒಂದು 5 ಡಿಸ್ಟ್ರಿಕ್ಟ್ಸ್ ನ ನಾವು ಚಾಯ್ಸ್ ಮಾಡ್ಕೊಂಡಿದೀವಿ. ಅದರಲ್ಲಿ ಟೈರ್ 2 ಸಿಟೀಸ್ ನ ನಾವು ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಮೈಸೂರು ಆಗಿದೆ, ದಾವಣಗೆರೆ, ಧಾರವಾಡ, ಬಾಗಲಕೋಟ್, ಬೆಳಗಾವ್ ಅಂಡ್ ಶಿವಮೊಗ್ಗ. ಸೊ ಇಷ್ಟು ಸಿಟೀಸ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಲಾಂಚ್ ಮಾಡ್ತಾ ಇದೀವಿ. ಸೊ ಅದಾದ ನಂತರ ಅಕ್ರಾಸ್ ಕರ್ನಾಟಕ ಮೋರ್ ದನ್ 31 ಡಿಸ್ಟ್ರಿಕ್ಟ್ಸ್ ಏನಿದೆ ಅದರಲ್ಲಿ ನಾವು ಲಾಂಚ್ ಮಾಡೋದ್ರ ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ನಮ್ದು ಈ ಪ್ರಾಜೆಕ್ಟ್ ಲೈವ್ ಆಗುತ್ತೆ. ಸೊ ಇನಿಷಿಯಲ್ ಫೇಸ್ ಅಲ್ಲಿ ಡಿಸ್ಟಿಕ್ ಟ್ಯೂಟರ್ಸ್ ಗಳ ಜೊತೆಗೆ ನಾವು ಅಸೋಸಿಯೇಟ್ ಆಗ್ತೀವಿ. ಸೊ ನಮ್ಮಲ್ಲಿ ಸ್ಟೂಡೆಂಟ್ ಫ್ರಮ್ ಕ್ಲಾಸ್ ನರ್ಸರಿ ಟು PUC ವರ್ಗುನು ಯೂಶಲಿ ಇವತ್ತು ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಜೊತೆಗೆ ಅಡಿಷನಲ್ ಆಗಿ ಎಕ್ಸ್ಟ್ರಾ ಸಪೋರ್ಟ್ ಬೇಕು ಅಂದ್ರೆ ಟ್ಯೂಷನ್ ಅಲ್ಲಿ ಕಲಿತಾರೆ. ಬಟ್ ಎಷ್ಟೋ ಒಂದು
ಪ್ರೀಮಿಯಂ ಸೆಗ್ಮೆಂಟ್ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ 499 ರುಪೀಸ್ ಇಂದ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ 8000 ರುಪೀಸ್ ಇದೆ. ಜೊತೆಗೆ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಬಂದು 1,20,000 ರುಪೀಸ್. ಓಕೆ, ಸೊ ಈ 1,20,000 ರುಪೀಸ್ ಅಂದ್ರೆ ಯೂಶಲಿ ನಿಮ್ಗೆ ಇವಾಗ 499 ರುಪೀಸ್ಗೆ ನಾವು 100 ರುಪೀಸ್ ಬೇಸಿಸ್ ಅಲ್ಲಿ ಕಮಿಷನ್ ಇನ್ಸೆಂಟಿವ್ ಕೊಡ್ತಾ ಇದೀವಿ. ಅದೇ ರೀತಿ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಅಲ್ಲಿ 1,20,000 ರುಪೀಸ್ ವರ್ತ್ ಆಫ್ ಕೋರ್ಸ್ ಜಾಯ್ನಿಂಗ್ ಗೆ ಕಮಿಷನ್ ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಗೆ ಅದರ ಸ್ಟ್ರಕ್ಚರ್ ಕೂಡ ನಾವು ಪ್ರೊವೈಡ್ ಮಾಡಿ. ಓಕೆ, ಐ ಥಿಂಕ್ ಒಂದು ಕಾಲ್ ಬಂತು ಇನ್ ಬಿಟ್ವೀನ್ ಅಲ್ಲಿ. ಸೊ ಆಲ್ ರೈಟ್. ಓಕೆ, ಸೊ ನಾನು ಡಿಸ್ಕಸ್ ಮಾಡ್ತಾ ಇದ್ವಿ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಬಗ್ಗೆ, ಕರೆಕ್ಟ್? ಸಿ, ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಏನಿದೆ ಇಟ್ಸ್ ವೆರಿ ಯುನೀಕ್ ಪ್ರೋಗ್ರಾಮ್. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಇದು ಪ್ರತಿಯೊಬ್ಬರಿಗೂ ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಇದೆ. ಬಟ್ ಸ್ಟಿಲ್ ಓನ್ಲಿ ಅಫೋರ್ಡಬಲ್ ಕ್ಯಾಟಗರಿ ಯಾರು ಇರ್ತಾರೆ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅಪಾರ್ಟ್ ಫ್ರಮ್ ಸ್ಕೂಲ್ ಲರ್ನಿಂಗ್, ಅಪಾರ್ಟ್ ಫ್ರಮ್ ಟ್ಯೂಷನ್ ಲರ್ನಿಂಗ್, ನಮ್ಗೆ ಇನ್ನ ಎಕ್ಸ್ಟ್ರಾ ಕೇರ್ ಬೇಕು ಅನ್ನೋ ಅಂತ ಒಂದು ಪೇರೆಂಟ್ ಅಂಡ್ ಸ್ಟೂಡೆಂಟ್ ಕಮ್ಯುನಿಟಿಗೆ ನಾವು ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದರಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಮೋರ್ ದೆನ್ 30,000 ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ, ಸೊ ಇವತ್ತು ಇಂಡಿಯಾದಲ್ಲಿ ಏನ್ ಮೇಜರ್ ಆಗಿ ಪ್ರಾಬ್ಲಮ್ಸ್, ಡ್ರಾಬ್ಯಾಕ್ಸ್, ಚಾಲೆಂಜಸ್ ಇದೆ ಅದಕ್ಕೆಲ್ಲಾನು ಕೂಡ ಸೊಲ್ಯೂಷನ್ ಆಗಿ ಒಂದು ಯುನೀಕ್ ಪ್ರೋಗ್ರಾಮ್ ಅಂದ್ರೆ ನಮ್ಮಲ್ಲಿ ಅಪ್ಸ್ಕಿಲ್ ಟ್ಯೂಟರ್ ಪ್ರೋಗ್ರಾಮ್ ಏನಿದೆ, ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, PhD ಸ್ಟಡಿ ಹೋಲ್ಡರ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಆಗಿರ್ಬೋದು, ಫೈನಲ್ ಇಯರ್ ಸ್ಟೂಡೆಂಟ್ಸ್, ಯಾರು ಬೇಕಾದ್ರೂ ಎಜುಕೇಶನ್ ಅಲ್ಲಿ, ಅಕಾಡೆಮಿಕ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂತ ಪ್ಯಾಷನೆಟ್ ಕ್ಯಾಂಡಿಡೇಟ್ಸ್ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದಕ್ಕೆ ಮುಕ್ತವಾಗಿ ಅವಕಾಶ ಇರುತ್ತೆ. ಜಸ್ಟ್ ಅ ಮಿನಿಟ್. ಬೇಸಿಕಲಿ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಅಲ್ಲಿ ಒಂದು ಕಡೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಜೊತೆಗೆ ಸ್ಟೂಡೆಂಟ್ ಇಂಡಿವಿಜುವಲ್ ಅಂದ್ರೆ ಟ್ಯೂಟರ್ಗೆ ನಮ್ಮ ಅಪ್ಸ್ಕಿಲ್ ಕಡೆಯಿಂದ ಟ್ಯಾಬ್ಲೆಟ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಆ ಟ್ಯಾಬ್ ಅಲ್ಲಿ ಕಂಟೆಂಟ್ ಇರುತ್ತೆ, ಸ್ಟೂಡೆಂಟ್ಗೆ ಟೆಕ್ನಾಲಜಿ ಬೇಸ್ಡ್ ಕ್ಯಾರಿಕ್ಯುಲಮ್ ಕೂಡ ಸಿಗುತ್ತೆ. ಜೊತೆಗೆ ಸೊ ಒಂದು ಆಫ್ಲೈನ್ ಸಪೋರ್ಟಿವ್ ಗೈಡ್ ಆಗಿ ಕೂಡ ನಮ್ ಟ್ಯೂಟರ್ ಅಪ್ಸ್ಕಿಲ್ ಕಡೆಯಿಂದ ಅವ್ರಿಗೆ ಟ್ರೈನ್ ಮಾಡ್ತಾರೆ. ಸೊ ಈ ರೀತಿಯಾದಂತ ಒಂದು ಯುನೀಕ್ ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಕೂಡ ಸಾಕಷ್ಟು ಇವಾಗ ಆಲ್ರೆಡಿ ನಮ್ಗೆ ಎನ್ಕ್ವೈರೀಸ್ ಬರ್ತಾ ಇದೆ, ಪಾಸಿಟಿವ್ ಫೀಡ್ಬ್ಯಾಕ್ಸ್ ಇದೆ. ನಮ್ ಜೊತೆಗೆ ರೆಗ್ಯುಲರ್ ಆಗಿ ಟೀಚಿಂಗ್ ಪ್ರೊಫೆಷನಲ್ಲಿ ಪ್ಯಾಷನೆಟ್ ಇರ್ತಕ್ಕಂತ ಕ್ಯಾಂಡಿಡೇಟ್ಸ್ ಅಸೋಸಿಯೇಟ್ ಆಗಿ ಒಂದು ಲೈಕ್ ಡೈಲಿ 2 hours ಅವರು ಪ್ರೊಫೆಷನಲ್ ಆಗಿ ನಮ್ ಜೊತೆ ಟೈಅಪ್ ಆಗೋದ್ರಿಂದ ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಅರ್ನಿಂಗ್ ಆಪರ್ಚುನಿಟಿ ಕೂಡ ಸಿಗೋದ್ರ ಜೊತೆಗೆ ಲಾಟ್ ಆಫ್ ಲರ್ನಿಂಗ್ ಜೊತೆಗೆ ಅರ್ನಿಂಗ್ ಅಂತ ಹೇಳಿ ಇದರಲ್ಲಿ ವರ್ಕ್ ಮಾಡ್ಬೋದು ಆಸ್ ಎ ಟ್ಯೂಟರ್ ಆಗಿ. ಓಕೆ, ಸೊ ಟ್ಯೂಟರ್ಗೆ ನಮ್ ಕಡೆಯಿಂದ ಸ್ಯಾಲರಿ ಪ್ಯಾಕೇಜಸ್ ಆಗಿರ್ಬೋದು, ಅವ್ರಿಗೆ ಟೆಕ್ನಾಲಜಿ, ಟ್ಯಾಬ್, ಟ್ರೈನಿಂಗ್ ಮತ್ತೆ ಎಂಪ್ಲಾಯಿ ಬೆನಿಫಿಟ್ಸ್ ಇಷ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ಸ್ ನಾನು ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಸಪೋಸ್ ನೀವು ಯಾರು ಈಗ ಎಕ್ಸಿಸ್ಟಿಂಗ್ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಫ್ರೀಲ್ಯಾನ್ಸರ್ ಆಗಿ ಅಪ್ಸ್ಕಿಲ್ ಕೋರ್ಸಸ್ ನ ಪ್ರಮೋಟ್ ಮಾಡೋದಾಗಿರ್ಬೋದು, ಜೊತೆಗೆ SBI ಕಾರ್ಡ್ಸ್ ನ ಮಾಡಿದ್ರೆ, ಜೊತೆಗೆ ಅಡಿಷನಲ್ ಆಗಿ ಟ್ಯೂಟರ್ ಆನ್ಬೋರ್ಡಿಂಗ್ ಬೇಸಿಸ್ ಮೇಲೂ ಕೂಡ ನಾವು ಟೋಟಲ್ ಎಲ್ಲದಕ್ಕೂ ಯಾವ ರೀತಿ ಯಾವ್ಯಾವ ಪ್ರೋಗ್ರಾಮ್ ಅಲ್ಲಿ ಯಾವ ತರ ಇನ್ಸೆಂಟಿವ್ ಅರ್ನಿಂಗ್ಸ್ ಇರುತ್ತೆ, ಜೊತೆಗೆ ಅದಕ್ಕೆ ಎಲಿಜಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ನಾನು ಡಿಸ್ಕ್ರೈಬ್ ಮಾಡಿ ಆ ಡೀಟೇಲ್ಸ್ ನ ಶೇರ್ ಮಾಡಿರ್ತೀವಿ. ಸೊ ಜಸ್ಟ್ ಗೋ ಥ್ರೂ. ಅದಾದ ನಂತರ ನಮ್ಮಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಮೋಸ್ಟ್ ಪ್ರಾಬಲಿ ಈ ವಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳನ್ನ ಮಾಡ್ತೀವಿ. ಟೀಮ್ ಅಲ್ಲಿ ಟೀಮ್ ಶಫ್ಲಿಂಗ್ ಆಗಿರ್ಬೋದು, ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಲಾಸ್ಟ್ 15-20 days 1 month ಏನು ಇನ್ಆಕ್ಟಿವ್ ಕ್ಯಾಂಡಿಡೇಟ್ಸ್ ಇದಾರೆ ಅವ್ರನ್ನ ನಾವು
ಜಸ್ಟ್ ಫಾರ್ ದಿ ಸೇಕ್ ಆಫ್ ಗ್ರೂಪ್ ಅಲ್ಲಿ ಇರೋದ್ರ ಬಗ್ಗೆ ಅಂತಲ್ಲ, ಜಸ್ಟ್ ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದಾರೆ ಅವ್ರಿಗೆ ಮಾತ್ರ ನಾವು ಅಪ್ಡೇಟ್ಸ್ ನ ಕಳ್ಸೋದ್ರ ಮುಖಾಂತರ ಅದರ್ಸ್ ನ ನಾವು ಗ್ರೂಪ್ ಇಂದ ರಿಮೂವ್ ಮಾಡಿ ಸೊ ಎಕ್ಸ್ಕ್ಲೂಸಿವ್ ಟೀಮ್ ನ ನಾವು ಬಿಲ್ಡ್ ಮಾಡ್ತೀವಿ. ಜೊತೆಗೆ ಇಲ್ಲಿವರೆಗೂ ಅಫಿಷಿಯಲ್ ಆಗಿ ಏನು ವಾಟ್ಸ್ಆಪ್ ಕಮ್ಯುನಿಕೇಶನ್ ಇತ್ತು, ಆ ವಾಟ್ಸ್ಆಪ್ ಕಮ್ಯುನಿಕೇಶನ್ ನಾನು ಟೋಟಲಿ ಸ್ಟಾಪ್ ಮಾಡ್ತಾ ಇದೀವಿ. ಸೊ ಯಾರು ಇಂಡಿವಿಜುವಲ್ ಆಗಿ ನಾವು TLs ಆಗಿರ್ಬೋದು, ಡೈರೆಕ್ಟರ್ಸ್, ಮ್ಯಾನೇಜರ್ಸ್, ನಿಮ್ಗೆ ಟೀಮ್ ನ ಅಸೈನ್ ಮಾಡಿದ್ವಿ. ನಿಮ್ ಟೀಮ್ ಗಳನ್ನ ಅಲ್ಲಿ ನಾವು ಗ್ರೂಪ್ ನ ಕ್ರಿಯೇಟ್ ಮಾಡಿ ನಾವು ಒಂದು ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಆಲ್ರೆಡಿ. ಬಟ್ ಅದರಲ್ಲಿ ಇನ್ಸ್ಟೆಡ್ ಆಫ್ ಪರ್ಫಾರ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಸಾಕಷ್ಟು ದೇರ್ ಇಸ್ ನೋ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬಗ್ಗೆ ಏನು ಕನ್ಸರ್ನ್ ಇಲ್ದೇ ಇದ್ರಿಂದ ನಾವು ಗ್ರೂಪ್ ನ ಡಿಸಾಲ್ವ್ ಮಾಡಿ ಓನ್ಲಿ ಅಫಿಷಿಯಲ್ ಚಾನಲ್ ವಾಟ್ಸ್ಆಪ್ ಕಮ್ಯುನಿಕೇಶನ್ ನ ಅಫಿಷಿಯಲ್ ಆಗಿ ಕಂಪನಿ ಮ್ಯಾನೇಜ್ಮೆಂಟ್ ಮಾತ್ರ ರನ್ ಮಾಡೋ ರೀತಿ ನಾನು ರೀಸ್ಟ್ರಕ್ಚರ್ ಮಾಡಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ಸ್ ಏನಿದೆ ಅದನ್ನ ಡಿಸಾಲ್ವ್ ಮಾಡಿ ವಿ ಆರ್ ಸ್ಟಾರ್ಟಿಂಗ್ ವಿತ್ ಅಫಿಷಿಯಲ್ ಕಾಲ್ ಅಂತ ಹೇಳ್ತಾ, ವೆದರ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಆರ್ ನಾಟ್, ವಿ ಡೋಂಟ್ ಫೋರ್ಸ್ ಎನಿ ಒನ್ ಬಿಕಾಸ್ ವಿ ಆರ್ ಚೇಂಜ್ ಡೆವಲಪ್ಮೆಂಟ್ ಚೇಂಜಸ್ ಡೆಫಿನೆಟ್ಲಿ ವಿ ಲುಕ್. ಇಫ್ ಇಟ್ ಇಸ್ ನಾಟ್ ಸಪೋಸ್ ಕೆರಿಯರ್ ಜಾಬ್ ಅಥವಾ ಒಂದು ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಹೂ ಆರ್ ನಾಟ್ ಸೀರಿಯಸ್ ವಿ ಕೆನಾಟ್ ಎಂಟರ್ಟೈನ್. ಸೊ ಬಿಕಾಸ್ ದಿಸ್ ಇಸ್ ನಾಟ್ ಒಂದು ಸ್ಪೆಸಿಫಿಕ್ ರೀಜನ್, ಸ್ಪೆಸಿಫಿಕ್ ಇಟ್ಸ್ ಎ ವೆರಿ ಬಿಗ್ ವಿಷನ್ ಇರ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಜೊತೆಗೆ ಆಲ್ಮೋಸ್ಟ್ ನಮ್ದು ಮೋರ್ ದೆನ್ ಲ್ಯಾಕ್ಸ್ ಆಫ್ ಜಾಬ್ ಕ್ರಿಯೇಷನ್ ಜೊತೆಗೆ ಮೋರ್ ದೆನ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ನ ರೀಚ್ ಮಾಡೋ ಇಂಟೆನ್ಷನ್ ಇಂದ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂತ ಒಂದು ಸ್ಟಾರ್ಟ್ಅಪ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರೋದ್ರಿಂದ ವೆರಿ ಸೂನ್ ನಮ್ದು ಅಗ್ರೆಸಿವ್ ಮಾರ್ಕೆಟಿಂಗ್ ಆಗಿರ್ಬೋದು, ಆನ್ಬೋರ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಸೊ ನಮ್ಮಲ್ಲಿ ಇರ್ತಕ್ಕಂತ ಕಂಟೆಂಟ್ ಇವತ್ತು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಮೋರ್ ದೆನ್ 5 lakh ಸ್ಟೂಡೆಂಟ್ಸ್ ಆಲ್ರೆಡಿ ಆಕ್ಸೆಸ್ ಮಾಡ್ತಾ ಇದಾರೆ. ಜೊತೆಗೆ 25,000 ಸ್ಕೂಲ್ಸ್ ಅಂದ್ರೆ 25,000 ಪ್ಲಸ್ ಸ್ಕೂಲ್ಸ್ ಅಲ್ಲಿ ನಮ್ದು ಕಂಟೆಂಟ್ ರನ್ ಆಗ್ತಾ ಇದೆ. ಇನ್ನ ಸಾಕಷ್ಟು ನಮ್ದು ಲರ್ನಿಂಗ್ ಪ್ರೋಗ್ರಾಮ್ ಅಂದ್ರೆ ಲರ್ನಿಂಗ್ ಸೆಂಟರ್ ಕಾನ್ಸೆಪ್ಟ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ದೀಸ್ 2 ಪ್ರಾಜೆಕ್ಟ್ಸ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಸೊ ಬೇಸ್ಡ್ ಆನ್ ದ ಡೆವಲಪ್ಮೆಂಟ್ಸ್ ಇವನ್ ಲರ್ನಿಂಗ್ ಸೆಂಟರ್ಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದೀವಿ. ಸೊ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಬಂದು ಇದು ಮಂತ್ಲಿ 10,000 rupees ಇರುತ್ತೆ. ಯಾರು ಟ್ಯೂಟರ್ನೇ ಅವರ ಮನೆಯಲ್ಲಿ 6 to 8 2 hours ರೆಗ್ಯುಲರ್ ಸೆಷನ್ ಅಲ್ಲಿ ಟ್ರೈನಿಂಗ್ ಬಂದು ಹೇಳಿ ಕೊಡ್ತಾರೆ ಅವ್ರಿಗೆ ಆಲ್ ಸಬ್ಜೆಕ್ಟ್ಸ್. ಜೊತೆಗೆ ಅಡಿಷನಲ್ ಸ್ಕಿಲ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಎಲ್ಲಾನು ಕೂಡ. ಸೊ ಪ್ಯಾಕೇಜ್ ಅಲ್ಲಿ ತಕೊಂತೀವಿ ಅಂದ್ರೆ ಸೊ ಇದು ರೆಗ್ಯುಲರ್ ಆಗಿ ಮಂತ್ಲಿ 10,000 rupees ಫೀಸ್ ಇರುತ್ತೆ. ಅದರಲ್ಲಿ ಅವ್ರಿಗೆ 1 year ಮಂತ್ಲಿ ಪೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಜೊತೆಗೆ ಒಂದು ಟ್ಯಾಬ್ ಕೂಡ ಸಿಗುತ್ತೆ ಸ್ಟೂಡೆಂಟ್ ಗೆ. ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಒನ್ ಟೈಮ್ ಪ್ಯಾಕೇಜ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಸೊ ಮಂತ್ಲಿ ತಗೊಳ್ಳೋದಾದ್ರೆ 1,20,000 rupees ಆಗುತ್ತೆ. ಜೊತೆಗೆ ಟ್ಯಾಬ್ ಎಲ್ಲ ಸೇರಿ ಆಲ್ಮೋಸ್ಟ್ ಟೋಟಲ್ ಕೊಟೇಶನ್ 1,35,000 rupees ಆಗುತ್ತೆ ಈ ಕೋರ್ಸ್. ಒನ್ ಟೈಮ್ ಪೇಮೆಂಟ್ ಅಲ್ಲಿ ಹೋಗೋದ್ರೆ 85,000 rupees ಸಿಗುತ್ತೆ. ಸೊ ಇಟ್ಸ್ ಅ ಪ್ರೀಮಿಯಂ ಕಂಟೆಂಟ್ ಇರೋದ್ರಿಂದ ಸೊ ನಾವು ನೆಕ್ಸ್ಟ್ ಇದನ್ನ ಸೆಲೆಕ್ಟಿವ್ ಕ್ಯಾಂಡಿಡೇಟ್ಸ್ ಮಾತ್ರ ಈ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಅದನ್ನ ನಾವು ಫೈನಲ್ ಮಾಡಿ ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಆ ಕ್ಲಾಸಸ್ಗೆ ಅಡ್ಮಿಷನ್ ಕೊಡ್ತಕ್ಕಂತ ಒಂದು ಎಲಿಜಿಬಿಲಿಟಿ ಇರುತ್ತೆ. ಸೊ ಎನಿಹೌ ಅನದರ್ ಮ್ಯಾಕ್ಸಿಮಮ್ ಐ ಥಿಂಕ್ ಅನದರ್ 2 to couple of days ಐ ಥಿಂಕ್ ವಿತಿನ್ ಜೂನ್ ಒಳಗಡೆ ನಮ್ದು ರೀಸ್ಟ್ರಕ್ಚರ್ ಮಾಡಿ ವಿಲ್ ಸ್ಟಾರ್ಟ್. ಜೊತೆಗೆ ಫ್ರೀಲ್ಯಾನ್ಸರ್ ಪ್ರೋಗ್ರಾಮ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಫ್ರೀಲ್ಯಾನ್ಸರ್ ಅಲ್ಲಿ ನಾವು ಇವಾಗ ಆಲ್ರೆಡಿ ಪ್ಲಾನ್ ಮಾಡಿರೋ ರೀತಿ ಆಂಧ್ರ, ತಮಿಳುನಾಡು, ಮತ್ತೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ, ಸೊ 4 states ನ ಫೋಕಸ್ ಮಾಡ್ತಾ ಇದೀವಿ. ಸೊ ಆಲ್ರೆಡಿ ಟೀಮ್ ರೆಡಿ ಇದೆ. ಸೊ ಫ್ರೀಲ್ಯಾನ್ಸರ್ಸ್ ಆನ್ಬೋರ್ಡಿಂಗ್, ಟ್ಯೂಟರ್ ಆನ್ಬೋರ್ಡಿಂಗ್, ಸ್ಟೂಡೆಂಟ್ ಆನ್ಬೋರ್ಡಿಂಗ್ 3 ಮೇಜರ್ ಆಕ್ಟಿವಿಟೀಸ್ ಮೇಲೆ ನಾವು ಫೋಕಸ್ ಮಾಡ್ತೀವಿ. Okay, so that's it for the day. For more information just reach out our official website or official WhatsApp or call. Any doubts just drop